ಈಗ ಇವತ್ತಿನ ಸಭೆಯಲ್ಲಿ ಒಂದು ಒತ್ತಾಯಗಳಲ್ಲಿ ಎಸ್ಐಆರ್ ನಡೆಯುವಂತಹ ಸಂದರ್ಭದಲ್ಲಿ ದಲಿತ ಸಮುದಾಯಗಳ ವೋಟರ್ಗಳು ಲಿಸ್ಟ್ ಡಿಲೀಟ್ ಆಗ್ತಾ ಇದೆ ಅನ್ನೋ ಒಂದಷ್ಟು ಪ್ರಸ್ತಾಪ ಆಗಿದೆ. ಅದ್ರ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ? ಅದಕ್ಕೆ ನಾವು ನಮ್ಮ ಪಕ್ಷದ ವತಿಯಿಂದ ಅದನ್ನೆಲ್ಲ ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ಯಾರನ್ನ ಡಿಲೀಟ್ ಮಾಡ್ತಾರೆ, ಅದು ಡಿಲೀಟ್ ಮಾಡಿದಾಗೆ ಏನು ಎಲ್ಲ ಪಕ್ಷಗಳಿಗೂ ಅವಕಾಶ ಕೊಟ್ಟಿದ್ದಾರಲ್ವಾ, ಅದನ್ನ ಅವ್ರು ನೋಡ್ತಾರೆ. BLA 2 ಎಲ್ಲ ಪಕ್ಷದಲ್ಲೂ BLA 2 ಮಾಡಬೇಕು ಅಂತ ಹೇಳಿದ್ದಾರೆ. ಆ BLA 2 BLO ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಯಾರಿಗಾದ್ರೂ ಬಿಟ್ರೆ ಆ BLA 2 ಕೇಳ್ತಾರೆ, ಯಾಕ್ರಿ ಬಿಟ್ಟಿದ್ದೀರಾ ಇಲ್ಲಿ ನೀವು ಅಂತ. ಅದನ್ನ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ. ಯಾವುದು ಈಗ ಮಾಡ್ತೀವಿ. ಈಗ ಮುಖ್ಯಮಂತ್ರಿಗಳು ಈಗ 1 ತಿಂಗಳಾಗಿದೆ ಅಲ್ವಾ, ಸೊ ಮಾಡ್ತೀವಿ. ನೋಡಿ, ಸ್ವಾಭಾವಿಕ ಜನ ಕೋಆಪರೇಟ್ ಮಾಡಬೇಕು. ಫುಟ್ಪಾತ್ ಇರೋದು ಯಾತಕ್ಕೆ? ಫುಟ್ಪಾತ್ ಅಂತ ಹೆಸರೇ ಇಟ್ಟವ್ರೆ ಅಲ್ವಾ. ಅದು ಫುಟ್ಪಾತ್ ಹೋಗಿ ಅಂಗಡಿ ಪಾತ್ಲಾದ್ರೆ ಅದಕ್ಕೆ ಅದನ್ನು ತೆರವು ಮಾಡಕ್ಕೆ ಹೋದಾಗ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಜನ ಕೋಆಪರೇಟ್ ಮಾಡಬೇಕು. ಹಲ್ಲೆ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ದೇಶದಲ್ಲಿ ಕಾನೂನು ಇಲ್ವಾ? ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಇಲ್ಲ, ಯಾರಾದರೂ ಮಾಡಲಿ, ಅಧಿಕಾರಿಗಳು ಮಾಡೋದು ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಅವ್ರಿಗೇನು ಅವಕಾಶ ಇದೆ? ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಪೊಲೀಸ್ನವ್ರು ಕೇಸ್ ಬುಕ್ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಇವತ್ತಿನ ಸಭೆಯಲ್ಲಿ ಒಂದು ಒತ್ತಾಯಗಳಲ್ಲಿ ಎಸ್ಐಆರ್ ನಡೆಯುವಂತಹ ಸಂದರ್ಭದಲ್ಲಿ ದಲಿತ ಸಮುದಾಯಗಳ ವೋಟರ್ಗಳು ಲಿಸ್ಟ್ ಡಿಲೀಟ್ ಆಗ್ತಾ ಇದೆ ಅನ್ನೋ ಒಂದಷ್ಟು ಪ್ರಸ್ತಾಪ ಆಗಿದೆ. ಅದ್ರ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ? ಅದಕ್ಕೆ ನಾವು ನಮ್ಮ ಪಕ್ಷದ ವತಿಯಿಂದ ಅದನ್ನೆಲ್ಲ ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ಯಾರನ್ನ ಡಿಲೀಟ್ ಮಾಡ್ತಾರೆ, ಅದು ಡಿಲೀಟ್ ಮಾಡಿದಾಗೆ ಏನು ಎಲ್ಲ ಪಕ್ಷಗಳಿಗೂ ಅವಕಾಶ ಕೊಟ್ಟಿದ್ದಾರಲ್ವಾ, ಅದನ್ನ ಅವ್ರು ನೋಡ್ತಾರೆ. BLA 2 ಎಲ್ಲ ಪಕ್ಷದಲ್ಲೂ BLA 2 ಮಾಡಬೇಕು ಅಂತ ಹೇಳಿದ್ದಾರೆ. ಆ BLA 2 BLO ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಯಾರಿಗಾದ್ರೂ ಬಿಟ್ರೆ ಆ BLA 2 ಕೇಳ್ತಾರೆ, ಯಾಕ್ರಿ ಬಿಟ್ಟಿದ್ದೀರಾ ಇಲ್ಲಿ ನೀವು ಅಂತ. ಅದನ್ನ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ. ಯಾವುದು ಈಗ ಮಾಡ್ತೀವಿ. ಈಗ ಮುಖ್ಯಮಂತ್ರಿಗಳು ಈಗ 1 ತಿಂಗಳಾಗಿದೆ ಅಲ್ವಾ, ಸೊ ಮಾಡ್ತೀವಿ. ನೋಡಿ, ಸ್ವಾಭಾವಿಕ ಜನ ಕೋಆಪರೇಟ್ ಮಾಡಬೇಕು. ಫುಟ್ಪಾತ್ ಇರೋದು ಯಾತಕ್ಕೆ? ಫುಟ್ಪಾತ್ ಅಂತ ಹೆಸರೇ ಇಟ್ಟವ್ರೆ ಅಲ್ವಾ. ಅದು ಫುಟ್ಪಾತ್ ಹೋಗಿ ಅಂಗಡಿ ಪಾತ್ಲಾದ್ರೆ ಅದಕ್ಕೆ ಅದನ್ನು ತೆರವು ಮಾಡಕ್ಕೆ ಹೋದಾಗ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಜನ ಕೋಆಪರೇಟ್ ಮಾಡಬೇಕು. ಹಲ್ಲೆ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ದೇಶದಲ್ಲಿ ಕಾನೂನು ಇಲ್ವಾ? ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಇಲ್ಲ, ಯಾರಾದರೂ ಮಾಡಲಿ, ಅಧಿಕಾರಿಗಳು ಮಾಡೋದು ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಅವ್ರಿಗೇನು ಅವಕಾಶ ಇದೆ? ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಪೊಲೀಸ್ನವ್ರು ಕೇಸ್ ಬುಕ್ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು.